ಲಡ್ಡು ಅಂದರೆ ಇಷ್ಟ, ಆದರೆ ಪಾಕ ಮಾಡೋದಂದರೆ ಕಷ್ಟ ಅನ್ನೋರು ಈ ರೆಸಿಪಿನ ಮಿಸ್ ಮಾಡಬೇಡಿ. ಯಾಕೆಂದರೆ ಈ ಲಡ್ಡು ಮಾಡೋಕ್ಕೆ ಪಾಕ ಮಾಡೋದು ಜಂಜಾಟವೇ ಇಲ್ಲ. ಕೇವಲ 10 ನಿಮಿಷದೊಳಗಡೆ ತಯಾರಾಗುತ್ತೆ ಸೂಪರ್ ಸಾಫ್ಟ್ ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವ ಈ ಪೀನಟ್ ಲಡ್ಡು. ಪಾಕ ಇಲ್ಲದೆ ಲಡ್ಡು ಹೇಗೆ ಬೈಂಡ್ ಆಗುತ್ತೆ ಅಂತೀರಾ? ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ಗೆ ಲಡ್ಡು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನೆಕ್ಸ್ಟು ನಾನಿಲ್ಲಿ 1 ಕಪ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೊಳ್ಬೇಕು. ಎಷ್ಟು ನಿಧಾನವಾಗಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಲಡ್ಡುದು ಟೆಕ್ಸ್ಚರ್ ಬರುತ್ತೆ. ನೆಕ್ಸ್ಟು ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣಿಯಕ್ಕೆ ಬಿಡಬೇಕು. ನಂತರ ಇದನ್ನು ಸಿಪ್ಪೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಸಿಪ್ಪೆ ಸಹಿತ ಕೂಡ ಲಡ್ಡು ಮಾಡ್ತಾರೆ. ಬೆಲ್ಲದ ಪಾಕ ಮಾಡದೇ ಇರೋದ್ರಿಂದ ನಾನಿಲ್ಲಿ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ತುರ್ಕೊಳ್ತಾ ಇದ್ದೀನಿ ಚಾಕುವಲ್ಲಿ. ನೀವು ಬೇಕಿದ್ರೆ ಗ್ರೇಟರಲ್ಲಿ ಕೂಡ ಇದನ್ನು ತುರ್ಕೊಳ್ಬೋದು. ನೆಕ್ಸ್ಟು ಓಟ್ಸ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಬೇಕು. ಓಟ್ಸು ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಏಲಕ್ಕಿ ಇಲ್ಲದೆ ಯಾವ ಸ್ವೀಟ್ ಕೂಡ ಕಂಪ್ಲೀಟ್ ಆಗಲ್ಲ. 1-2 ಏಲಕ್ಕಿನ ಕುಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಮಿಕ್ಸರಲ್ಲಿ ಕೂಡ ಪೌಡರ್ ಮಾಡ್ಕೊಳ್ಬೋದು. ಹಾಗೆ ಕುಟ್ಟಿ ಪೌಡರ್ ಮಾಡಿದ ಏಲಕ್ಕಿಯಲ್ಲಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಅಂತ ಫೀಲ್ ಆಗುತ್ತಷ್ಟೆ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಕ್ಲೀನ್ ಮಾಡ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಕೋರ್ಸ್ ಪೌಡರ್ ಮಾಡ್ಕೊಳ್ಬೇಕು. ಅಂದರೆ ಪಲ್ಸ್ ಮೋಡಲ್ಲಿ 1-2 ರೌಂಡ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಕೋರ್ಸ್ ಪೌಡರ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಜಾರಲ್ಲಿ ಅರ್ಧದಷ್ಟು ಪೌಡರ್ ಹಾಗೇ ಇದೆ. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಮಾಡೋ ಬದಲಿಗೆ ಬ್ಲೆಂಡರಲ್ಲಿ ಸ್ಮೂತ್ ಪೇಸ್ಟಾಗಿ ಮಾಡಿದರೆ ಲಡ್ಡು ಚೆನ್ನಾಗಿ ಬೈಂಡ್ ಆಗುತ್ತೆ, ಹಾಗೆಯೇ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 1-2 ಸ್ಪೂನಷ್ಟು ಗಸಗಸೆ ಹಾಗೆ ಕುಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ 1 ಕಪ್ ಶೇಂಗಾ ಬೀಜಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಗೆ 3/4 ಕಪ್ಪಷ್ಟು ಓಟ್ಸ್, 2 ಸ್ಪೂನಷ್ಟು ಗಸಗಸೆ ಹಾಗೆ 1-2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಓಟ್ಸ್ ಪೌಡರ್ನ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಉಂಡೆ ಕಟ್ಟೋ ಹದ ಬರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ಇಲ್ಲಿ ಯಾವುದೇ ರೀತಿಯ ತುಪ್ಪ ಅಥವಾ ಹಾಲನ್ನ ಉಪಯೋಗಿಸ್ಕೋಬೇಕಾಗಿಲ್ಲ. ಶೇಂಗಾದಲ್ಲೇ ನ್ಯಾಚುರಲ್ ಆಯಿಲಿನೆಸ್ ಇರೋದ್ರಿಂದ ಚೆನ್ನಾಗಿ ಬೈಂಡ್ ಆಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಅಥವಾ ದಿಢೀರಾಗಿ ಗೆಸ್ಟ್ ಬಂದಾಗ ಏನಾದರೂ ಮಾಡಬೇಕಂದಾಗ ಈ ಲಡ್ಡು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಈ ಲಡ್ಡು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ನೀವು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ 10 to 15 ಡೇಸ್ ತನಕ ಆರಾಮಾಗಿ ಇಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ.